ಆತ್ಮೀಯರಾದಂಥ ಪ್ರವೀಣ್ ಸರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ಸುಂದರವಾಗಿ ನಡೆಯಿತು. 80ರಿಂದ 100-150 ಜನವರೆಗೂ ಕೂಡ ಈ ಒಂದು ಹಾಲ್ನಲ್ಲಿ ತುಂಬಿಕೊಂಡಿದ್ದನ್ನು ಭಾಳ ನಾವು ಸವಿದ್ವಿ. ಅದರ ಜೊತೆಗೆ ನಾನು ಗಣಪತಿ ಹೆಗಡೆ ಅವರ ಆತ್ಮೀಯ ಸ್ನೇಹಿತರ ಜೊತೆಗೆ ಏನೇನೋ ಬರವಣಿಗೆಯನ್ನು ಮಾಡುವಂಥ ಒಂದು ಹವ್ಯಾಸ, ಶಿಕ್ಷಕ ಕೂಡ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಒಂದು ಸಾಂಸ್ಕೃತಿಕ ವೇದಿಕೆ ಅನ್ನೋದು ಎಷ್ಟೊಂದು ಅಮೂಲ್ಯ ಹೇಳೋದನ್ನು ಈ ಒಂದು ವೇದಿಕೆ ನಮಗೆ ತೋರಿಸ್ಕೊಡ್ತು. ಒಳ್ಳೊಳ್ಳೆಯ ಸಾಹಿತಿಗಳು ಕೂಡ ಈ ಒಂದು ವೇದಿಕೆ ಮೇಲೆ ಬಂದಿತ್ತು. ಅಂಟಿನಮಠ ಸರ್ ಅವರು, ಆಮೇಲೆ ಇವರು ಬದಿ ಮೇಡಮ್ ಅವರು ಭಾಳ ಒಳ್ಳೆಯ ಉಪನ್ಯಾಸವನ್ನು ನೀಡಿದ್ರು. ಅದರ ಜೊತೆಗೆ ಲಪಂಗ್ ರಾಜ ಅನ್ನೋರ ಜೊತೆಗೆ ಅವರ ಹೆಸರೇ ಒಂಥರ ಬದಲಾವಾಗಿ ಒಂಥರ ಚೇಂಜಸ್ ಇದೆ, ಆದರೂ ಕೂಡ ಎಷ್ಟು ಸುಂದರವಾಗಿ ಮಾತಾಡಿದ್ರು ಆ ಯುವಕ. ಅದರ ಜೊತೆಗೆ ಸ್ಟೆಫಿ ಲೂಯಿಸ್ ಅಂತ ನಟಿಯವರಂತೆ, ಅವರು ಕೂಡ ಒಂದು ಒಳ್ಳೆಯ ಮಾತುಗಾರಿಕೆ, ಜೊತೆಗೆ ಲಪಂಗ್ ರಾಜ ಅವ್ರ ಜೊತೆಗೆ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಅವರು ಕೆಲಸ ಮಾಡುವಂಥವ್ರು, ಜೊತೆಗೆ ಹಾಡುಗಳನ್ನೆಲ್ಲ ಹಾಡುವಂಥವ್ರು. ಇಂತಹ ಒಂದು ಒಳ್ಳೆಯ ಸಂವೇದನಾತ್ಮಕ, ಜೊತೆಗೆ ಉಡುಪಿಯಿಂದ ಶಿರೂರು ರಾಮಕೃಷ್ಣ ಅವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದು ಅಂತ ಹೇಳಿದರೆ, ಸ್ವಲ್ಪ ತಡವಾದರೂ ಕೂಡ ಅಮೂಲ್ಯವಾದಂಥ ಕ್ಷಣಗಳನ್ನು ನಾವು ಈ ಒಂದು ಸಂದರ್ಭದಲ್ಲಿ ಪಡೆದ್ವಿ. ದೂರದಿಂದ ಬಂದಿರುವಂಥ ಅನೇಕ ಪ್ರಶಸ್ತಿ ಪುರಸ್ಕೃತರು ಕೂಡ ತುಂಬ ಗುಣಗಾನ ಮಾಡಿ ಹೋಗಿದ್ದು ನಮಗೆ ಈ ಒಂದು ಒಳ್ಳೆಯ ಸವಿ ನೆನಪನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಆಗೋದಿಲ್ಲ. ಇಂಥ ಸವಿ ನೆನಪುಗಳು ಈ ರಂಗಾಯಣದಲ್ಲಿ ನೂರಾರು ಬರ್ತಾ ಇರಬೇಕು. ಪ್ರವೀಣ್ ಕುಮಾರ್ ಕನ್ಯಾಳವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಮುಂದೆ ಹೋಗ್ತಾ ಇರಲಿ. ನಾನು ಅವರ ಸ್ನೇಹಿತನಾಗಿ ನನ್ನ 2 ಅಭಿಮತವನ್ನು ಹಂಚಿಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ.